ಕಣ್ಣ ಬಾಸ್, ಮೊಟ್ಟೆ ಬಾಸ್, ಶಿವಾಜಿ ದ ಬಾಸ್. பேரு கேட்டா சும்மா அதிரதில்ல. ಭಾಷಾ ಒಂದು ದಡವೆ ಸೊನ್ನ, ಅದು 100 ದಡವೆ ಸೊನ್ನ ಮಾದರಿ. ಪ್ರೇಕ್ಷಕರೇ, ಸುವರ್ಣ ನ್ಯೂಸ್ ಪ್ರಸ್ತುತಪಡಿಸ್ತಾ ಇರುವಂತಹ ಸುವರ್ಣ ಸಂಭ್ರಮ 2013ಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನೀವೆಲ್ಲರೂ ಗೊತ್ತಿರೋ ಹಾಗೆ ಗಂಗನಮ್ ಸ್ಟೈಲ್ ಇಡೀ ವಿಶ್ವಾದ್ಯಂತ ಫೇಮಸ್ ಆಗಿದೆ. ಆದರೆ ನಮ್ಮ ಆಫೀಸ್ ಹುಡುಗರು ಮಾಡಿರೋ ಡ್ಯಾನ್ಸ್ ಮುಂದೆ ಅದೆಲ್ಲ ಕೂಡ ನಕ್ಕ ಪಿಚ್ಚ. ನಮ್ಮ ಆಫೀಸ್ನ ಹುಡುಗರು ಹಾಡಿರೋ ಸ್ಟೈಲ್ ಮಾಡಿರೋ ಡ್ಯಾನ್ಸ್ ನೀವು ನೋಡಬೇಕು ಅಂತಂದರೆ ನೀವು 1 ಸೆಕೆಂಡ್ ಕಾಯಬೇಕು. ಅದಕ್ಕಿಂತ ಮೊದಲು ಗಂಗನಮ್ ಸ್ಟೈಲ್ ಸುವರ್ಣ ನ್ಯೂಸ್ ಗಂಗನಮ್ ಸ್ಟೈಲ್. 오빤 강남 스타일 강남 스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선호해 낮에는 너만큼 따사로운 그런 선호해 커피 식기도 전에 원샷 때리는 선호해 밤이 오면 심장이 터져버리는 선호해 뉴 스타일 ಸುವರ್ಣ ನ್ಯೂ ಸ್ಟೈಲ್, ನಮ್ಮ ನ್ಯೂ ಸ್ಟೈಲ್. ಸುವರ್ಣ ನ್ಯೂ ಸ್ಟೈಲ್ ಗುರು. ಬೆಳಗಾಗೆದ್ದು ಕ್ಯಾಮ್ರಾ ಹಿಡಿದು ಫೀಲ್ಡಿಗೆ ಹೊಂಟ್ವಿ ನೋಡ. ಚಳಿ ಬಿಸಿ ಮಳೆಗಾಳಿ ಏನೇ ಇರಲಿ ಸುದ್ದಿ ತರ್ತೀವಿ ನೋಡ. ಹಳ್ಳಿ ದಿಲ್ಲಿ ಬಗಲ್ಕ ಗಲ್ಲಿ ಎಲ್ಲರ ಸ್ಟೋರಿ ಕೊಡ್ತೀವಿ ಗುರು. ದೇವ್ರಣೆಗೂ ನಿಜವಾದ ಸ್ಟೋರಿ ಕೊಡ್ತೀವಿ ಗುರು. ಟೆನ್ಷನ್ ಗಿನ್ಷನ್ ನೋವು, ಊಟ ಮಾಡ್ದೆ ಇರಲಿ ನಿಮಗೆ ಟೆನ್ಷನ್ ನೋವು. ಕಾಫಿ ಕುಡಿದೆ ಇರಲಿ ನಮಗೆ ಟೆನ್ಷನ್ ನೋವು. ನಿದ್ದೆ ಮಾಡ್ದೆ ಇರಲಿ ನಮಗೆ ಟೆನ್ಷನ್ ನೋವು. ಬ್ರೇಕಿಂಗ್ ನ್ಯೂಸ್ ಬಂತು, ಓಡಣ್ಣು ಬಿಡಬೇಡಣ್ಣು. TRP ನಮಗೆಲ್ಲ ಶಾಪ, ಹೋಗಣ್ಣು ರೆಡಿಯಾಗಣ್ಣು. ನಮ್ ಕ್ಯಾಮ್ರಾ ಎತ್ಕೊಂಡು ನೀನು ಓಡು. ಸುವರ್ಣ ನ್ಯೂಸ್ ಸ್ಟೈಲ್, ನಮ್ಮ ನ್ಯೂಸ್ ಸ್ಟೈಲ್. ಸುವರ್ಣ ನ್ಯೂಸ್ ಸ್ಟೈಲ್, ನಮ್ಮ ನ್ಯೂಸ್ ಸ್ಟೈಲ್ ಗುರು. ಸುವರ್ಣ ನ್ಯೂಸ್ ಸ್ಟೈಲ್ ಗುರು. ನಿಮ್ ಸುದ್ದಿ ಸ್ವಲ್ಪ ಗುದ್ದಿ ನಿಮಗೆ ಹೇಳ್ತೀನಿ ಕೇಳ. ಖಾದಿ ಕಾಕಿ ಕಾವಿಗಳ ಒಳ ಬಣ್ಣ ತೋರಿಸ್ತೀವಿ ನೋಡ. ಖಾದಿ ಕಾಕಿ ಕಾವಿಗಳು ಮಾತ್ರ ಅಲ್ಲ, ತಪ್ಪು ಮಾಡಿದವ್ರ ಬಂಡವಾಳ ಬಹಿರಂಗ ಮಾಡೇ ಮಾಡ್ತೀವಿ. ವಿಶೇಷ ಪ್ರಕಟಣೆ. ಗಾಡಿ ಓಡಿಸೋ ಸಾರಥಿಗಳು, ಕ್ಯಾಮ್ರಾಮೆನ್ಗಳು, ವಿಡಿಯೋ ಎಡಿಟರ್ಗಳು, ರಿಪೋರ್ಟರ್ಗಳು, ಪ್ರೋಗ್ರಾಮ್ ಪ್ರೊಡ್ಯೂಸರ್ಗಳು, ಆಂಕರ್ಗಳು ಆ್ಯಂಡ್ ಆಲ್ ಟೆಕ್ನಿಷಿಯನ್ಗಳು, ಫೈನಲಿ ನಮಗೆಲ್ಲ ಗೈಡ್ ಮಾಡೋ ಬಾಸುಗಳು, ಸಂಬಳ ಕೊಡೋ ದನಿಗಳು, ಮುಖ್ಯವಾಗಿ ಇದನ್ನೆಲ್ಲ ಕೂತ್ ನೋಡೋ ಪ್ರೇಕ್ಷಕರು ಅಂದ್ರೆ ನೀವುಗಳು. ಇದೆಲ್ಲ ಸೇರಿದ್ರೆ ಮಾತ್ರ ರೀ ಸುವರ್ಣ 24/7. ಸೊ ಬನ್ನಿ, ಹೊಸ ವರ್ಷ ಹರ್ಷದಿಂದ ಆಚರಿಸೋಣ. Wish you all a happy new year and please have no fear. Wish you very happy new year from Suvarna 24/7 to all the public out there. Suvarna News Style.
ಗುಡ್ ಲಕ್ ಅಂಡ್ ದಿಸ್ ಇಸ್ ಸುವರ್ಣ ನ್ಯೂಸ್ ಸ್ಟೈಲ್. ಕಣ್ಣ ಸೂಪರ್ ಸುವರ್ಣ ನ್ಯೂಸ್ ಸ್ಟೈಲ್. 심장이 터져버리는 선어해 그런 선어해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 갈 때까지 가볼까 오빤 강남스타일 Gangnam Style. Op, 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 Oppan Gangnam Style. Gangnam Style. Op, 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 Oppan Gangnam Style. ಕಣ್ಣ ಸೂಪರ್ ಎಪ್ಪಡಿ ಲಕ 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 ವೀಕ್ಷಕರೇ, ಇದು ಸುವರ್ಣ ನ್ಯೂಸ್ ಸ್ಟೈಲ್. ಈಗ ನಮ್ಮ ಹಾಡು ನಮ್ಮ ಪಾಡು. ನಮ್ಮ ಕಲೀಗ್ಸ್ ಆಫೀಸಲ್ಲಿ ಏನು ಮಾಡ್ತಾರೆ, ನಾವು ಹೆಂಗೆ ಕಮೆಂಟ್ ಹೊಡಿತೀವಿ ಚೂಡು. ಇವರು ಮನೋಹರ್ ಅಂತ. ನ್ಯೂಸ್ನಲ್ಲಿ ಬರುವ ಎಲ್ಲ ಸ್ಟೋರಿಗಳು ಇವರ ಅಂಡರ್ನಲ್ಲೇ ಎಡಿಟ್ ಆಗಿ ಬರಬೇಕು. ಮನೋಹರ್ ರಾಕ್ಷಸ ಕೆಲಸಗಾರ. ಕಾಯಕವೇ ಕೈಲಾಸ. ಬೈಯೋಕೆ ಶುರು ಮಾಡಿದರೆ ಎಡಿಟಿಂಗೇ ಇಲ್ಲದೆ ಬೈಯುವ ರಣಭಯಂಕರ. ಇದು ಮಾರ್ನಿಂಗ್ ಅಭ್ಯಾಸ. ಕೆಲಸ ಕಡಿಮೆ ಇದ್ರೆ ಫುಲ್ ಕಿಲ. ಇವರಂದ್ರೆ ಎಲ್ಲ ವಿಡಿಯೋ ಎಡಿಟರ್ಗಳು ವಿಲವಿಲ. ರಜಾ ದಿನ ಪೂರ್ತಿ ಜಲ. ಡಿಂಗಿ ಚಕ ಡಿಂಗ, ಡಿಂಗಿ ಚಕ ಡಿಂಗ, ಡಿಂಗಿ ಚಕ ಡಿಂಗ, ಡಿಂಗ ಡಿಂಗ. ಜಯಪ್ರಕಾಶ್ ಶೆಟ್ಟಿ ಇವರು ಶೆಟ್ರು. ಪಾಲಿಟಿಕಲ್ ಹೆಡ್ ಆಗಿ ರಿಪೋರ್ಟಿಂಗ್ ಮತ್ತು ಆಂಕರಿಂಗ್ ಮಾಡಿ ಚೆನ್ನಾಗೇ ಇದ್ರಪ್ಪ. ಅದ್ಯಾರೋ ಬಂದು ಸಾರ್ ಸಿನಿಮಾದಲ್ಲಿ ಟ್ರೈ ಮಾಡಿ ಒಳ್ಳೆ ಬ್ರೇಕ್ ಸಿಗತ್ತೆ ಅಂತ ಹುಳ ಬಿಟ್ಟಿದ್ದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡೋದ ಈ ಅಪ್ಪ. ಕಟ್ಟೆಚ್ಚರ ಪ್ರೋಗ್ರಾಂನಲ್ಲಿ ಭಂಗ ಅಂತ ಗ್ಲಾಸ್ ಬ್ರೇಕ್ ಮಾಡಿದ್ದೇ ಬಂತು. ಸಿನಿಮಾದಲ್ಲಿ ಬ್ರೇಕ್ ಬಿಡಿ, ಗ್ಲಾಸ್ ಬ್ರೇಕ್ ಮಾಡಿ ಅದು ಗಾಯವಾಗಿ ಗಾಯ ಸೆಪ್ಟಿಕ್ ಆಗಿ ಸೆಪ್ಟಿಕ್ ಹುಣ್ಣಾಗಿ ಪರ ಅಂತ ಎರಡೂ ಕೈಯಲ್ಲೂ ಸಾರಿ ಎರಡು ಕೈಯಲ್ಲಾಗಲ್ಲ, ಒಂದೇ ಕೈಯಲ್ಲಿ ಪರ ಅಂತ ಕೆರ್ಕೊಂಡ್ರು ಯಾವ ಬ್ರೇಕು ಸಿಕ್ಕಿಲ್ಲ. ಮುಗಿಯದ ಕವಿತೆ ನೀನು. ಇನ್ನು ತಲೆ ಕೆರ್ಕೊಳ್ಳೋ ಮೊದಲು ಯಾರಾದರೂ ಒಬ್ರು ಸಿನಿಮಾದಲ್ಲಿ ಚಾನ್ಸ್ ಕೊಡಿಸಿಪ್ಪ. ನಾನು ಅಜಿತ್ ಹನುಮಕ್ಕನವರಂತ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಅವತ್ತು ಬಿಡದಿಯ ನಿತ್ಯಾನಂದ ಆಶ್ರಮದಲ್ಲಿ ಶ್ರೀ 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 ನಿತ್ಯಾನಂದ ಸ್ವಾಮಿಗೆ ಸಮನ್ಸ್ ಕೊಟ್ಟವನು ನಾನೇ. ಗೊತ್ತಾಯ್ತಲ್ಲ. ಇನ್ನೂ ಒಂದು ವಿಷಯ ಅಂದರೆ ಇವರು ನಮ್ಮ ಕ್ರೈಮ್ ಹೆಡ್. ಕ್ರೈಮ್ ಸ್ಟೋರಿ ಮಾಡಿ ಇವರ ತಲೆನೂ ಪಕ್ಕ ಕ್ರಿಮಿನಲ್ಗಳ ಥರ ವರ್ಕ್ ಆಗತ್ತೆ. ಇಲ್ಲ ಅಂದರೆ ತಾನು ಕೂರುವ ಸ್ಥಳದಲ್ಲೇ ಮನದನ್ನೇ ಸಹನಾ ಮೇಡಮ್ಗೂ ಒಂದು ಚೇರ್ ಹಾಕಿಸ್ಕೋಬೇಕಂದ್ರೆ ಸಾಧ್ಯನಾ? ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲೇ ನಾ ಹೇಳಲಾರೆ. ಇನ್ನು ಬಾಸ್ಗಳು ಬರುವಾಗ ಮುಜುಗರವಾಗದಿರ್ಲಿ ಅಂತ ಇವರಿಬ್ಬರ ನಡುವೆ ಒಂದು ಖಾಲಿ ಚೇರ್. ಇನ್ನು ಹತ್ತಿರ ಬರುವೆಯ. ಆಫೀಸ್ನಲ್ಲಿ ಇವರಷ್ಟು ಪರಮ ಸುಖಿ ಇನ್ನೊಬ್ಬರಿಲ್ಲ. ಬೆಚ್ಚಗಿನ ಆಫೀಸ್ ಇರಲು, ಪಕ್ಕನೆ ಚಂದದ ಮಡದಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನೋ ರೀತಿ ಇರ್ತಾರೆ. ಫುಲ್ ರೊಮ್ಯಾಂಟಿಕ್ ಮೂಡ್ನಲ್ಲೇ ಹಾಯಾಗಿ ಕುಳಿತಿರು ನೀನು, ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಹಾಗಾಗಿ ಅಜಿತ್ ಹನುಮಕ್ಕನವರ್ ಅವರನ್ನ ನಾವೆಲ್ಲ ಕರೆಯೋದು ಅಜಿತ್ ಸಹನಕ್ಕನವರಂತ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಇವರು ಅಶೋಕ್ ಇ ದಾವಣಗೆರೆ. ನಾವೆಲ್ಲ ಅಶೋಕಿ ಅಂತೀವಿ. ಸಿನಿಮಾ ರಿಪೋರ್ಟರ್. ಅದ್ಯಾಕೋ ಗೊತ್ತಿಲ್ಲ, ಸಿನಿಮಾ ನಾಯಕರ ತರ 0 ಫಿಗರ್ ಮೇಂಟೈನ್ ಮಾಡಿದ್ದಾರೆ. ಆದ್ರೆ ಹುಡುಗರು 0 ಫಿಗರ್ ಮೇಂಟೈನ್ ಮಾಡಬಾರ್ದಪ್ಪ ಅಂದ್ರೆ ಕೇಳಲ್ಲ. ಈಗ ನೋಡಿ,
ಸೈಕಲ್ ಬ್ರ್ಯಾಂಡ್ ಊದುಬತ್ತಿ ತರ ಆಗಿದ್ದಾನೆ. ಹೊಟ್ಟೆ ನೋಡು, ಸೇಮ್ ದುನಿಯಾ ಫಿಲ್ಮ್ ಹೀರೋ ತರನೇ ಇದೆ. ಶೋಲ್ಡರ್ ನೋಡಪ್ಪ, ಚೆಸ್ಟ್ ನೋಡಪ್ಪ, ಎಲ್ಲ ಹೀರೋ ತರ ಟೈಟ್. ಗ್ಲಾಸ್ ಪಕ್ಕ ನಿಂತ್ಕೋಬೇಡಪ್ಪ, ಯಾರಾದ್ರೂ ಗುದ್ದಿ ಬಿಟ್ರೆ ಸ್ಟಿಕ್ಕರ್ ಆಗ್ಬಿಡ್ತೀಯ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಲೇ, ನಿಂಬೆ ಹಣ್ಣು ಎಲ್ಲಿ ಮಾರಾಯ? ಇದು ಒಳ್ಳೆ ಗಜ ನಿಂಬೆ ಹಣ್ಣು ತರ ಇದೆ. ಅಂದ ಹಾಗೆ ಇವಳು ಸ್ವಾತಿ ಪತ್ರೆ. ನಮ್ಮ ಹೈ ಲೈಫ್ ಪ್ರೋಗ್ರಾಮ್ ಮಾಡೋದು ಇವಳೇ. ಆಮೇಲೆ ಇವಳ ಬಾಲಿವುಡ್ ಕಾಂಟ್ಯಾಕ್ಟ್ ತುಂಬಾ ಚೆನ್ನಾಗಿದೆ. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಕರೀನಾ ಕಪೂರ್, ಶಾಹಿದ್ ಕಪೂರ್ ಎಲ್ಲರೂ ಇವಳಿಗೆ ಗೊತ್ತು. ಆದ್ರೆ ಅವರಿಗೆ ಮಾತ್ರ ಇವಳು ಯಾರು ಅಂತ ದೇವ್ರಾಣೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಜೊತೆ ಫೋಟೋ ತೆಗೆಸಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ ಈಕೆ ಫೇಮಸ್ಸು. ಇವಾಗ ಮಾಡ್ತಿರೋದು ಅದನ್ನೇ. ಅಂದಹಾಗೆ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ. ಪಕ್ಕದಲ್ಲಿ ಬೇರೆ ಹುಡುಗಿರು ಮಾತ್ರ ಇರಬಾರ್ದು ಅಷ್ಟೇ. ಇವರು ವಿನೋದ್ ಕುಮಾರ್ ನಾಯಕ್, ನಮ್ಮ ಇನ್ಪುಟ್ ಹೆಡ್ ಮತ್ತು ನ್ಯೂಸ್ ಎಡಿಟರ್. ರಿಪೋರ್ಟರ್ಗಳು ಫೋನ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಕೊಡೋದು ಇವರಿಗೇನೆ. ಹಾಗಾಗಿ ಇವರ ಹತ್ರ ಮೂರು ಫೋನ್ ಇದೆ. ಆದರೆ ರಿಪೋರ್ಟರ್ಗಳು ಫೋನ್ ಮಾಡುವಾಗ ಇವರು ಒಂದೇ ರಿಂಗ್ನಲ್ಲಿ ಫೋನ್ ಎತ್ತಿದ್ರೆ ಆ ದಿನವೇ ಪ್ರಳಯ ಫಿಕ್ಸ್. ಎತ್ತಲ್ಲ ಸಾರ್, ಎತ್ತಲ್ಲ. ಇವಾಗ ನೋಡಿ, ಫೋನ್ನಲ್ಲಿ ಯಾರ ಜೊತೆನೂ ಮಾತಾಡ್ತಿದಾರಲ್ಲ, ಇದು ಖಂಡಿತ ರಿಪೋರ್ಟರ್ ಆಗಿರ್ಲಿಕ್ಕಿಲ್ಲ, ಬೇರೆ ಯಾರ ಜೊತೆನೂ ಕುಯ್ತಿದ್ದಾರೆ. ಹಲೋ, ನೀನ್ಯಾರೇ? ಇವರಿಗೆ ಆನೆ ಅಂದ್ರೆ ತುಂಬಾ ಇಷ್ಟ. ನೋಡೋಕು ಸ್ವಲ್ಪ ಹಾಗೆ ಇದಾರಲ್ವಾ? ನಾನು ಹಾಡು ನೂರು ಭಾವಕ್ಕೆ. ಇವನು ನಮ್ಮ ಆಫೀಸ್ನ ಪ್ರಣಯ ರಾಜ ಅರವಿಂದ್ ಬಿರಾದಾರ್. ಇವನದ್ದು ಯಾವತ್ತೂ ಒಂದು ಕಂಪ್ಲೇಂಟ್. ಸರ್, ನಾನು ಊಟ ತಿಂಡಿ ಸಿನಿಮಾಗೆ ತಿರುಗಾಟಕ್ಕೆ ಜಾಸ್ತಿ ಖರ್ಚು ಮಾಡಲ್ಲ ಸರ್, ಆದರೂ ಸಂಬಳ ಉಳಿಯೋದಿಲ್ಲ ಅಂತಾನೆ. ಚೆಲ್ಲಿತ್ತು 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 ಪಾಯಸ ಚೆಲ್ಲಿತ್ತು. ನೀನ್ ಖರ್ಚು ಮಾಡಲ್ಲ ನಿಜ, ಆದರೆ ಬೇರೆಯವರಿಗೆ ಖರ್ಚು ಮಾಡೋದು ನಿನ್ನ ಪಾಕೆಟ್ನಿಂದಲೇ ಅಲ್ವಾ? ಅಂದ ಹಾಗೆ ನಮ್ಮ ಆಫೀಸ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅರವಿಂದ್ ಬಿರಾದಾರ್. ಕಣ್ಣ, ಇದು ನಿಮ್ಮನ್ನು ಭಯಪಡಿಸೋ ಕ್ರೈಮ್ ಅಲ್ಲ. ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಭಂಗ.